ನಮಸ್ಕಾರ ಸ್ನೇಹಿತರೆ 3/2/2025 ಸೋಮವಾರ ಇಂದು ಬ್ಯಾಡಗಿ ಮಾರುಕಟ್ಟೆ ನಡೆದಿದೆ. ಇಂದಿನ ಬ್ಯಾಡಗಿ ಮಾರುಕಟ್ಟೆಗೆ ಸುಮಾರು 1,85,000 ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ಬಂದಿದ್ದವು. ಸ್ನೇಹಿತರೆ, ಪ್ರತಿ ಮಾರುಕಟ್ಟೆಗೆ ಮೆಣಸಿನಕಾಯಿ ಮಾರಾಟಕ್ಕೆ ಬರುವ ಪ್ರಮಾಣ ಗಣನೀಯವಾಗಿ ಏರಿಕೆ ಕಾಣ್ತಾ ಇದೆ. ಅವಕ ಹೆಚ್ಚು ಬಂದ ಕಾರಣ ಬೆಲೆ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ ಅಂತಾನೆ ಹೇಳಬೇಕು. ಇದರೊಳಗೆ ಲೋಕಲ್ ವೆರೈಟಿ ಮತ್ತು ಸೀಡ್ ವೆರೈಟಿಗಳ ಬೆಲೆ ತುಂಬಾ ಇಳಿಕೆ ಕಂಡಿದೆ. ಸ್ನೇಹಿತರೆ, ಸೋಮವಾರ ಇಂದು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಏನ್ ರೇಟ್ ನಡೆದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ತುಂಬಾ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ರ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇಂದು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಹೈಯೆಸ್ಟ್ ರೇಟ್ ಮತ್ತು ಲೋಯೆಸ್ಟ್ ರೇಟ್ ಎಷ್ಟು ನಡೆದಿದೆ ಅಂತ ನೋಡೋಣ. ಡಬ್ಬಿ ಬ್ಯಾಡಗಿ 15,000ದಿಂದ 35,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 15,000 ನಡೆದರೆ ಹೈಯೆಸ್ಟ್ 35,500ರವರೆಗೆ ರೇಟ್ ನಡೆದಿದೆ. ಇದರೊಳಗೆ ಎಲ್ಲಾ ಕ್ವಾಲಿಟಿ ಮೆಣಸಿನಕಾಯಿ ಕೂಡ ಬಂತು. ಇನ್ನು ಲೋ ಕ್ವಾಲಿಟಿ ಇದ್ರೆ 8,000ದಿಂದ 14,000ರವರೆಗೆ ಕೂಡ ರೇಟ್ ನಡೆದಿದೆ. ತೇವಾಂಶ ಹೆಚ್ಚಿದ್ದು ಕಾರ್ಪೆಟ್ ಕಲರ್ ಇಲ್ಲದ ಕಾಯಿಗೆ 15ರಿಂದ 22,000ರವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದ್ರೆ ಬಿತ್ತಿದ ಬ್ಯಾಡಗಿ 12,000ದಿಂದ 25,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 12,000 ನಡೆದ್ರೆ ಹೈಯೆಸ್ಟ್ 25,000ರವರೆಗೆ ರೇಟ್ ನಡೆದಿದೆ. ಇದರೊಳಗೆ ಡಿಲೆಕ್ಸ್ ಕ್ವಾಲಿಟಿ ಇದ್ದ ಕಾಯಿಗೆ 28,000ರವರೆಗೆ ಕೂಡ ರೇಟ್ ಹಾಕಲಾಗಿದೆ. ಇದು ಸೀಡ್ ಪರ್ಪಸ್ಗಾಗಿ ತೆಗೆದುಕೊಂಡ ಕಾಯಿ. ಕಡ್ಡಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ 8,000ದಿಂದ 12,000ರವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 2043 ಅಂದ್ರೆ ಸಿಂಜೆಂಟಾ ಬ್ಯಾಡಗಿ 8,000ದಿಂದ 15,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 8,000 ನಡೆದ್ರೆ ಹೈಯೆಸ್ಟ್ 15,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಿಲಕ್ಸ್ ಕ್ವಾಲಿಟಿ ಇದ್ದು ಒಳ್ಳೆ ಕಾರ್ಪೆಟ್ ಕಲರ್ ಇದ್ದ ಕಾಯಿಗೆ ಮತ್ತು ಕಡಿಮೆ ತೇವಾಂಶ ಇದ್ದ ಕಾಯಿಗೆ ಹೈಯೆಸ್ಟ್ 16,000ರವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಅಂದ್ರೆ ಸರ್ಪನ್ ಬ್ಯಾಡಗಿ 8,000ದಿಂದ 16,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 8,000 ನಡೆದರೆ ಹೈಯೆಸ್ಟ್ 16,000ರವರೆಗೆ ರೇಟ್ ನಡೆದಿದೆ. ಇದರೊಳಗೆ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಇದ್ದು ಒಳ್ಳೆ ಕಲರ್, ಒಳ್ಳೆ ರಿಂಗ್ ಮತ್ತು ಕಡಿಮೆ ನೀರಿನಾಂಶ ಇದ್ದ ಕಾಯಿಗೆ 17,500ರವರೆಗೆ ರೇಟ್ ಹಾಕಲಾಗಿದೆ. ಸಿಂಜೆಂಟಾ 5531 ಅಂದ್ರೆ ಸಿಂಜೆಂಟಾ ಸೀಡ್ಸ್ 7,000ದಿಂದ 12,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 7,000 ನಡೆದ್ರೆ ಹೈಯೆಸ್ಟ್ 12,500ರವರೆಗೆ ರೇಟ್ ನಡೆದಿದೆ. ಇನ್ನು ಟಾಪ್ ಕ್ವಾಲಿಟಿ ಇದ್ದ ಕಾಯಿಗೆ 13,500ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಮಚ್ಚೆಗಾಯಿ 4,000ದಿಂದ 6,500ರವರೆಗೆ ರೇಟ್ ನಡೆದಿದೆ. ಇನ್ನು 5531 ತಾಲು 3,100ರವರೆಗೆ ರೇಟ್ ನಡೆದಿದೆ. ಗುಂಟೂರು ವೆರೈಟಿ ಮೆಣಸಿನಕಾಯಿ 6,000ದಿಂದ 12,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 6,000 ನಡೆದ್ರೆ ಹೈಯೆಸ್ಟ್ 12,000ರವರೆಗೆ ರೇಟ್ ನಡೆದಿದೆ. ಸೂಪರ್ 10 ವೆರೈಟಿ 7,000ದಿಂದ 12,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 7,000 ನಡೆದ್ರೆ ಹೈಯೆಸ್ಟ್ 12,500ರವರೆಗೆ ಸೂಪರ್ 10 ವೆರೈಟಿ ರೇಟ್ ನಡೆದಿದೆ. ಇಂಡೋ 5 ವೆರೈಟಿ 6,000ದಿಂದ 11,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 6,000 ನಡೆದ್ರೆ ಹೈಯೆಸ್ಟ್ 11,500ರವರೆಗೆ ಇಂಡೋ 5 ವೆರೈಟಿ ರೇಟ್ ನಡೆದಿದೆ. BASF ನವರ ಲಾಲಿ 5,000ದಿಂದ 10,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 5,000 ನಡೆದ್ರೆ ಹೈಯೆಸ್ಟ್ 10,500ರವರೆಗೆ ರೇಟ್ ನಡೆದಿದೆ. ತೇವಾಂಶ ಕಡಿಮೆ ಇದ್ದು ಒಳ್ಳೆ ಕಲರ್, ಒಳ್ಳೆ ಸೈಜ್ ಇದ್ದ ಕಾಯಿಗೆ 11,000ರವರೆಗೆ ರೇಟ್ ಹಾಕಲಾಗಿದೆ. ಇನ್ನು 411 1081 ಲಕ್ಷ್ಮಿ ಸೀಡ್ಸು, ರುದ್ರ ಬ್ಯಾಡಗಿ, ಸುವರ್ಣ ಬ್ಯಾಡಗಿ, ಕಾಶ್ಮೀರ್ ರಾಯಲ್ ಇನ್ನು ಇಂತಹ ಹಲವಾರು ಸೀಡ್ ವೆರೈಟಿಗಳು 6,000ದಿಂದ 12,000ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲಾ ವೆರೈಟಿ ಸೀಡ್ ಮೆಣಸಿನಕಾಯಿ ಸೆಕೆಂಡ್ ಕ್ವಾಲಿಟಿ ಕಾಯಿ 4,000ದಿಂದ 6,500ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲಾ ವೆರೈಟಿ ಸೀಡ್ ಮೆಣಸಿನಕಾಯಿ ತಾಲು 2,000ದಿಂದ 3,800ರವರೆಗೆ ರೇಟ್ ನಡೆದಿದೆ. ಸ್ನೇಹಿತರೆ, ಇವು ಇಂದು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳು. ಸ್ನೇಹಿತರೆ, ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಹೆಚ್ಚು ರೈತರಿಗೆ ಶೇರ್ ಮಾಡಿ.